ಇವತ್ತೊಂದು ಅಗ್ದಿ ಫಸ್ಟ್ ಕ್ಲಾಸ್ ಶೇಂಗಾ ಹೋಳಿಗೆ ಮಾಡೀವ್ರಿ. ಶೇಂಗಾ ಹೋಳಿಗೆ ಮಾಡೋದಕ್ಕೆ ಇಲ್ಲಿ ನಾವು ಏನೇನು ತೊಗೊಂಡಿದೀವಿ ಅನ್ನೋದು ಬರ್ರಿ. ಅಗ್ದಿ ಮಸ್ತ್ ಆಗ್ಯಾವು. ಇಟೀಟ ಏನು ಮಾಡಿಲ್ಲ, ಪಸಂದ್ ದೊಡ್ಡನು ಮಾಡೀವ್ರಿ. ಶೇಂಗಾ ಹೋಳಿಗೆ ಅಂತರು ಒಂದೊಂದು ತಿಂದ್ರೆ ರಗಡ ಆಗ್ಬೇಕ್ರಿ, ಇನ್ನೊಂದು ಕೋಡು ಅನ್ನಬಾರ್ದು, ಅಷ್ಟಿಟ್ಟು ದೊಡ್ಡ ಮಾಡೀವ್ರಿ. ಇಲ್ಲಿ ಏನೈತಿ, ಎಳ್ಳದಾವು ನೋಡ್ರಿ, ಇವು ಬಿಳಿ ಎಳ್ಳದಾವು. ಎಷ್ಟ್ರಿ? 1 ಕಪ್ ಬಿಳಿ ಎಳ್ಳ ಚಂದಂಗೆ ಚಟಾಪಟ ಅನ್ನೋವರೆಗೂ ಹುರ್ಕೋಬೇಕ್ರಿ. ಇವನ್ನ ಚಟಾಪಟ ಅನ್ನೋವರೆಗೂ ಅನ್ನೋಟಾಗೆ ಪೂರ್ತಿ ಮತ್ತು ಪಾತ್ರೆ ಒಳಗೆ ಒಂದು ಉಳಿಯೋದಿಲ್ರಿ, ಪೂರ್ತಿ ಸಿಡ್ದ ಹೊಕ್ಕವು. ಚಟಾಪಟ ಅನ್ನಕ್ಕೆ ಹತ್ತಿದ್ವು ಅಂದ್ರೆ ಗ್ಯಾಸ ಆರಿಸ್ಬಿಡಿದ್ರಿ. ನೋಡ್ರಿ ಇಲ್ಲ ಅಲ್ಲಿಗೆ ಒಂದೊಂದ ಯಾವ ರೀತಿ ಸಿಡಿ ಆಯ್ತಾವ ಅನ್ನೋದು ನಾವು ನಿಮಗೆ ತೋರ್ಸಾಕತ್ತೀವಿ. ಅದಕ್ಕೆ ಏನತಿ ಉರಿ ಸ್ಲೋ ಇಟ್ಟ ಚಂದಂಗೆ ಹುರ್ಕೋದ್ರಿ. ನೋಡ್ರಿ ಇಲ್ಲೇ ಹುರಿದ ತಕ್ಕೊಂಡಿವ್ರಿ. ತಕ್ಕೊಂಡು ಕೆಸಿಂದ ಏನೈತಿ, ಇಲ್ಲಿ 1 ಕಪ್ ಅಷ್ಟ ಶೇಂಗಾ ಹುರಿದು ತಕ್ಕೊಂಡಿವ್ರಿ. ನೋಡ್ರಿ ಪೂರ್ಣ ಅವತರ್ನು ಸೊಟ್ಟೆ ಐತಿ ತೆಗೆದು ಎಲ್ಲ ಕ್ಲೀನ್ ಮಾಡ್ಕೊಂಡಿವ್ರಿ. ಶೇಂಗಾ 1 ಕಪ್ಪ, ಎಳ್ಳು 1 ಕಪ್ಪ, ಎರಡು ಕೂಡಿಸಿ ಏನೈತಿ ಇಲ್ಲಿ ಮಿಕ್ಸರ್ಗೆ ಹಾಕೊಂಡು ಬರ್ತೀವಿ. ನೋಡ್ರಿ ಇನ್ನ ಅಗ್ದಿ ಮಸ್ತ್ ಆಗ್ಯಾವ್ರಿ. ಎರಡು ಥರ ಕೂಡಿಸಿ ಮಾಡಿದ್ದು ಶೇಂಗಾ ಹೋಳಿಗೆ ಅಂತೂ ಮಾಡೇ ಮಾಡ್ತೀವ್ರಿ ಕಂಪಲ್ಸರಿ. ಯಾಕಂದ್ರೆ ಎರಡು ಸೇರಿಸಿ ಇವತ್ತಿನ ಹಿಡಿಯೋಕೆ ಹೋಳಿಗೆ ಮಾಡೀವ್ರಿ. ಮಸ್ತ್ ಆಗ್ಯಾವು. ಈಗ ನೋಡ್ರಿ ಇಲ್ಲಿ ಈ ರೀತಿ ಮಿಕ್ಸರ್ಗೆ ಹಾಕೊಂಡ್ಬಂದೀವ್ರಿ. ಅದಕ್ಕೆ ಏನೈತಿ ಇಲ್ಲಿ ಬೆಲ್ಲ ಸೇರ್ಸಾಕತ್ತೀವಿ. ನೋಡ್ರಿ ಪೂರ್ತಿ ಮಿದುವಂಗೆ ಜಜ್ಕೊಂಡಿವ್ರಿ ಬೆಲ್ಲನು. ನೋಡ್ರಿ ಗಿಲ್ಲೆ ಇಷ್ಟ ಮಿದುವಂಗೆ ಜಜ್ಕೊಂಡಿವ್ ಅಂದ್ರೆ ಇದನ್ನ ಮಿಕ್ಸ್ ಮಾಡಿ ಬೇಕಾದ್ರೆ ಇನ್ನೊಂದು ಸುತ್ತ ಮಿಕ್ಸರ್ಗೆ ಹಾಕೊಂಡ್ಬರೋದ್ರಿ. ಪೂರ್ತಿ ಅದ್ರೊಳಗೆ ಕೂಡಿಸಿ ಎಷ್ಟ್ರಿ 1 ಕಪ್ ಶೇಂಗಾ, 1 ಕಪ್ಪ ಬಿಳಿ ಎಳ್ಳ, ಅದಕ್ಕೆ ಏನೈತಿ ಇಲ್ಲಿ 1.5 ಕಪ್ ಅಷ್ಟ ನಾವು ಬೆಲ್ಲ ಹಾಕಿವ್ರಿ. ಬೆಲ್ಲ ಹಾಕಿ ಕೆಸಿಂದ ಏನೈತಿ ಇಲ್ಲಿ ಏಲಕ್ಕಿ ಪುಡಿ ಐತಿ ನೋಡ್ರಿ. ಇದು ಏಲಕ್ಕಿ ಆದ ನಂತರ ಇಲ್ಲಿ ಏನೈತಿ ಇದು ನೋಡ್ರಿ ಒಂದು ಸ್ವಲ್ಪ ಮೆಣಸಿನ ಪುಡಿ ಐತ್ರಿ. ಮೆಣಸಿನ ಪುಡಿ ಅದನ್ನು ಸಣ್ಣ ಮಾಡಿ ಹಾಕಿವ್ರಿ. ಎರಡು ಸೇರಿಸಿ ಕೆಸಿಂದ ಇದನ್ನ ಹಾಕಿ ಚಂದಂಗೆ ಮಿಕ್ಸ್ ಮಾಡ್ಕೋತ ಹೋಗ್ಬೇಕ್ರಿ. ಈಗ ನೋಡ್ರಿ ಈ ರೀತಿ ಮಿಕ್ಸ್ ಆತ ತಿಳ್ಕೊರಿ. ಇಲ್ಲಿ ಏನೈತಿ ಒಂದು ಸ್ವಲ್ಪ ಅಂದ್ರೆ ಸಣ್ಣ ವಾಟೆದಷ್ಟ ಒಂದು ದಿವಸ ಹಾಲು ತೊಗೊಂಡಿವ್ರಿ ನಾವು. ಹಾಲು ತೊಗೊಂಡು ಈಗ ಏನೈತಿ ಹೂರ್ಣ ರೆಡಿ ಮಾಡ್ಕೋತೀವಿ ನೋಡ್ರಿ ಇಲ್ಲೇ. ಯಾಕಂದ್ರೆ ಈ ರೀತಿ ಒಂದು ಈಟ್ ಹಾಲು ಹಾಕಿ ನಾದ್ಕೊಂಡಿವಿ ಅಂದ್ರೆ ಎಲ್ಲ ಕಡೆ ಪೂರ್ಣ ಚಂದಂಗೆ ಕೂಡ್ತೈತ್ರಿ ಅದು. ಅದಕ್ಕೇನೈತಿ ಒಂದು ಈಸ್ ಹಾಲು ಹಾಕ್ಕೊಂಡು ಈ ರೀತಿ ಹದ ಮಾಡ್ಕೊಂಡ್ಬಿಡೋದ್ರಿ ಹೂರ್ಣ. ಅಂದ್ರೆ ಹೋಳ್ಗೆ ಮಸ್ತಾಗಿ ಬರ್ತಾವ್ರಿ. ಇಲ್ಲಿ ನೋಡ್ರಿ ಈಗ ಪೂರ್ತಿ ಎಷ್ಟಪ್ಪ ಅಂದ್ರೆ ಒಂದು 2ರಿಂದ 3 ಚಮಚದಷ್ಟು ಉಪ್ಪಿಟ್ಟು ತಿನ್ನೋ ಚಮಚದ್ಲಿ ಅಷ್ಟ ಹಾಲು ಹಾಕಿವ್ರಿ. ಇಲ್ಲೊಂದು ಈಟ್ ಕೈಗೆ ಎಣ್ಣೆ ಸವರ್ಕೊಂಡು ಕೆಸಿಂದ ಏನೈತಿ ನೋಡ್ರಿ ಗಿಲ್ಲೆ ಇಷ್ಟು ಮಸ್ತ್ ಆಕತ್ರಿ. ಇದು ಒಂದು ರೆಸಿಪಿ. 1 ಕಪ್ ಎಳ್ಳ, 1 ಕಪ್ ಶೇಂಗಾ ಎರಡು ಸೇರಿಸಿ ಕೂಡಿ ಎರಡು ಮಿಕ್ಸ್ ಮಾಡಿ ಈ ರೀತಿ ಹೋಳಿಗೆ ಮಾಡಿದ್ವಿ ತಿಳ್ಕೊರಿ. ಅಗ್ದಿ ಬೆಸ್ಟ್ ಆಗಿ ಬರ್ತಾವು ನೋಡ್ರಿ. ಈಗ ಇಷ್ಟಿಷ್ಟ ಉಳ್ಳಿ ತೊಗೊಂಡಿವ್ರಿ, ಬಾಳೆಹಣ್ಣಿಲ್ಲ. ಫಸ್ಟ್ ಹಿಂಗೆ ಒಂದು ಸೌನ ಅಷ್ಟು ಉಳ್ಳಿ ಮಾಡಿ ಇಟ್ಕೊಂಡಿವ್ರಿ ನಾವು ಇದನ್ನು. ನೋಡ್ರಿ ಈಗ ಈ ರೀತಿ ಅಷ್ಟು ಮಾಡಿ ಇಟ್ಕೊಂಡಿವ ತಿಳ್ಕೊರಿ. ಚಂದಂಗೆ ತುಂಬೋದಕ್ಕೆ ಭಾಳ ಅನುಕೂಲ ಆಕೈತ್ರಿ. ಇಲ್ಲೇನೈತಿ ಮೈದಾ ಹಿಟ್ಟು ಐತ್ರಿ. ಇದು ಎಷ್ಟ್ರಿ ನೋಡ್ರಿ ಗಿಲ್ಲೆ ಹೆಚ್ಚು ಕಮ್ಮಿ ಮತ್ತು ಕಡಿಮೆ ಬಿದ್ದರೆ ಇದಾಗಬಾರ್ದು ನಾದೋದಾಕೈತಿ ಅಂತ ಹೇಳಿ ಏನೈತಿ 2 ಕಪ್ಪ ಮೈದಾ ತೊಗೊಂಡಿವ್ರಿ. ಅದಕ್ಕೆ ಏನೈತಿ 1 ಕಪ್ಪ ಗೋಧಿ ಹಿಟ್ಟು ಹಾಕಿವ್ರಿ. ಪೂರ್ತಿ ಮೈದಾ ಹಿಟ್ಟಿಂದ ಅಷ್ಟ ಮಾಡ್ಕೋಬಾರ್ದು. ಇಲ್ಲಿ ಏನೈತಿ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿದೀವ್ರಿ. ಯಾಕಂದ್ರೆ ಮೈದಾ ಹಿಟ್ಟಿಂದ ಅಷ್ಟ ಆದ್ರೆ ಭಾಳ ಬಿರ್ಸಾಕವ್ರಿ ಅವು. ಯಾಕಂದ್ರೆ ವಯಸ್ಸಾದವ್ರಿಗೆ ತಿನ್ನಕ್ಕೆ ಬರಂಗಿಲ್ಲ. ಅದರ ದಶಿಂದ ಏನೈತಿ ಇದು ಏನೈತಿ ಗೋಧಿ ಹಿಟ್ಟು ಕೂಡ್ತಂದ್ರೆ ಮಿದು ಹಾಕವ್ರಿ, ಬೇಕಾದಂಗೆ ತಿನ್ಬೋದ್ರಿ. ವಯಸ್ಸಾದವ್ರು ತಿನ್ಬೋದು, ಹಲ್ಲಿದ್ದವ್ರಂತೂ ಹೆಂಗಿದ್ರು ತಿಂತೀವ್ರಿ ನಾವು. ಅವ್ರದ್ದು ಒಂದು ಸ್ವಲ್ಪ ನೋಡ್ಕೋಬೇಕ್ರಲ್ಲ ವಯಸ್ಸಾದವ್ರದ್ದು. ಅವ್ರಿಗೆ ತಿನ್ನಕ್ಕೆ ಬರ್ಬೇಕಾದ್ರೆ ಈ ರೀತಿ 2 ಕಪ್ ಮೈದಾ ಹಿಟ್ಟ, 1 ಕಪ್ ಗೋಧಿ ಹಿಟ್ಟ. ಮೈದಾ ಹಿಟ್ಟು ಬ್ಯಾಡಪ್ಪ ಅಂದ್ರೆ ಪೂರ್ತಿ ಗೋಧಿ ಹಿಟ್ಟಿನೂ ಮಾಡ್ಬೋದ್ರಿ, ಅವು ಅಗ್ದಿ ಮಸ್ತ್ ಹಾಕವು. ಇಲ್ಲೇನತಿ ಈ ಸೀಸ ನೀರು ಹಾಕೊಂಡ ಹಿಟ್ಟ ನಾದ್ಕೊಳಕತ್ತೀವಿ ನೋಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೋಡ್ರಿ. ಈಗ ಈ ರೀತಿ ಚಂದಂಗೆ ಇದನ್ನು ಪೂರ್ತಿ ಹದ ಆಗುವರೆಗೆ
ನಾದ್ಕೋಬೇಕ್ರಿ. ನೋಡ್ರಿ ಇಲ್ಲಿ ನಾವು ನಾದು ತೋರ್ಸಾಕತ್ತೀವಿ. ಈಗ ಅಲ್ಲೇ ಹೂರ್ನಂತೂ ರೆಡಿ ಆಗೈತ್ರಿ. ಅದು ಶೇಂಗಾ ಬಿಳಿ ಎಳ್ಳಿಂದು ಕೂಡಿಸ್ಕೇಸಿಂದ ಈಗ ನೋಡ್ರಿ ಇಲ್ಲೇ ಪ್ಲೇಟ್ ಒಳಗೆ ಒಂದು ಸ್ವಲ್ಪ ಎಣ್ಣೆ ತೊಗೊಂಡೀವ್ರಿ. ಎಣ್ಣೆ ತೊಗೊಂಡು ಏನೈತಿ ಈ ರೀತಿ ಕೈಗೆ ಹಚ್ಕೊಂಡು ಕೆಸಿಂದ ಈಗ ನೋಡ್ರಿ ಇಲ್ಲೇ ಇಷ್ಟಿಷ್ಟ ಉಳ್ಳಿ ತೊಗೊಳಕತ್ತೀವ್ರಿ. ಇದೀಟ ಉಳ್ಳಿ ತೊಗೊಂಡು ನೋಡ್ರಿ ಇಷ್ಟು ತೊಗೊಂಡಿವ ತಿಳ್ಕೊರಿ. ಈ ರೀತಿ ಬಟ್ಟಲ್ಗತೆ ಮಾಡ್ಕೊಂಡಾರ ತುಂಬ್ಕೋರಿ, ಇಲ್ಲಾಂದ್ರೆ ಹಂಗೆ ಉಳ್ಳಿ ತೊಗೊಂಡು ಕೆಸಿಂದು ಮಾಡ್ಕೋಬೋದು. ಹಿಂಗೆ ಒಮ್ಮೆ ಮಾಡಿ ಇಟ್ಕೊಂಡಿವಿ ಅಂದ್ರೆ ತುಂಬಿ ಲಡ್ಸಾಕ ಭಾಳ ಅನ್ನು ಆಕೈತ್ರಿ. ಇಲ್ಲಾರ ಹಂಗೆ ಸರ್ತಿಗೊಮ್ಮೆ ಹಿಂಗೆ ತೊಗೊಂಡು ತುಂಬೋದನ್ನ ಕೈ ಎಲ್ಲ ಒಂಥರ ಜಿಬಿ ಜಿಬಿ ಆದಂಗೆ ಆಕೈತಿ. ಕರೆಕ್ಟಾಗಿ ಈ ರೀತಿ ಫಸ್ಟ್ ಉಳ್ಳಿ ಮಾಡಿ ಇಟ್ಕೊಂಡ್ಬಿಡುದ್ರಿ. ಮಾಡ್ಕೊಂಡು ಕೆಸಿಂದ ಏನೈತಿ ಈ ರೀತಿ ತುಂಬ್ಕೋತ ಹೋಗಿ ನೋಡ್ರಿ ಇಲ್ಲೇ ಇಷ್ಟ ಮ್ಯಾಲ ಹೆಚ್ಚಾದದ್ದು ನೀವು ತೆಗೀರಿ, ಬ್ಯಾಡ ಅಂದ್ರೆ ಅಲ್ಲೇ ಮಡಿಚಿ ಬಿಟ್ಟು ಬಿಡ್ರಿ. ನಾವು ಇಲ್ಲೇ ಮಡಿಚಿ ಬಿಟ್ಟೀವ್ರಿ. ಮಡಿಚಿ ಕೆಸಿಂದ ಏನೈತಿ ಈಗ ಲಟ್ಟಿಸ್ತೀವಿ ನೋಡ್ರಿ. ಇನ್ನು ಒಂದು ಸ್ವಲ್ಪ ಈ ರೀತಿ ಹಿಟ್ಟೊಳಗೆ ಎದ್ದದ್ರಿ. ಎದ್ದು ಕೆಸಿಂದ ಲಟ್ಟಿಸ್ಕೋತ ಹೋಗೋದು ನೋಡ್ರಿ. ಇನ್ನು ಈಗ ನೋಡ್ರಿ ಈ ರೀತಿ ಎಲ್ಲ ಆ ಕಡೆ ಈ ಕಡೆ ದೂರ ಸರಿಸೋದ್ರಿ. ಯಾವ ಥರ ಸರಿಸಿ ನಮಗೆ ಹೆಂಗೆ ಎಷ್ಟಿಟ್ಟು ದೊಡ್ಡ ಬೇಕಲ್ಲ ಆ ರೀತಿ ಲಟ್ಟಿಸ್ಕೋತ ಹೋಗೋದ್ರಿ. ನೋಡ್ರಿ ಈಗ ಈ ರೀತಿ ಇಷ್ಟು ದೊಡ್ಡ ಹೋಳ್ಗೆ ಎಲ್ಲಿ ಕೊಡ್ತಾರಪ್ಪ ಅಂದ್ರೆ ಖಾನಾವಳಿಯಾಗ ಕೊಡ್ತಾರ್ರಿ. ಅಗ್ದಿ ಸಣ್ಣ ಏನು ಕೊಡೋದಿಲ್ಲ ಖಾನಾವಳಿಯಾಗ. ಈ ರೀತಿ ಇಷ್ಟಿಟ್ಟು ದೊಡ್ಡ ಊಟದ ಜೋಡಿ ಯಾವುದರ ಒಂಥರ ದಿನ ಕಂಪಲ್ಸರಿ ಊಟದ ಜೋಡಿ ಒಂದು ಸ್ವೀಟ್ ಇರ್ತೈತ್ರಿ. ನಾವು ಈ ರೀತಿ ಖಾನಾವಳಿಯಾಗ ತಿಂದಿದ್ದೀವ್ರಿ ಇಷ್ಟು ದೊಡ್ಡ. ಅದಕ್ಕೇನೈತಿ ನಾವಿಲ್ಲೇ ದೊಡ್ಡನ ಮಾಡೀವ್ರಿ. ಅಂಗೈ ಜೋಡಿಸಿದ್ರೆ ಅಂಗೈ ತುಂಬ ಆಗ್ಯಾವ್ರಿ. ಎಡ್ಡು ಕೈ ಕೂಡಿಸಿದ್ರೆ ಅಷ್ಟಿಟ್ಟು ದೊಡ್ಡ ಇಲ್ಲೇನೈತಿ ಈಗ ತವ ಅಂತರೂ ಕಾದತ್ರಿ. ಗ್ಯಾಸ್ ಮೇಲೆ ಹಾಕಾಕತ್ತಿದ್ದೀವಿ ನೋಡ್ರಿ. ಲಟ್ಸಿದಂಥ ಹೋಳ್ಗೆ ಹೋದ ನೋಡ್ರಿ. ಈಗ ಇಷ್ಟು ಕಲರ್ ಚೇಂಜ್ ಆತಂದ್ರೆ ಏನೈತಿ ತಿರುವಿ ಹಾಕೊಂಡ್ಬಿಡುದ್ರಿ. ಪೂರ್ತಿ ಜಿಗಿ ಜಿಗಿ ಆಗೋವರೆಗೆ ಬೇಯಿಸ್ಬಾರ್ದ್ರಿ. ಇವತ್ತರನ ಭಾಳ ಜಿಗಿ ಜಿಗಿ ಆಗೋವರೆಗೆ ಬೇಯಿಸಿದೀವಿ ಅಂದ್ರೆ ಒಂದ್ಕೊಂದು ಅಂಟ್ಕೊಂಡು ಭಾಳ ಈದಾದಂಗೆ ಆಕ್ಕವ್ರಿ. ಹಿಂಗೇನತಿ ಇಷ್ಟು ಚಂದಂಗೆ 1 ಕಪ್ ಅದು ಗೋಧಿ ಹಿಟ್ಟು ಕೂಡಿಸಿದ್ರದಿಂದ ಈ ರೀತಿ ಮಿದುವಾಗಿ ಬರ್ತಾವ್ರಿ ಶೇಂಗಾ ಹೋಳಿಗೆ. ಈ ರೀತಿ ಮಿದು ಎದಕ್ಕೆ ಮಾಡೋದಪ್ಪ ಅಂದ್ರೆ ನಾವು ಹಲ್ಲಿದ್ದವರು ಹೆಂಗಿದ್ರು ತಿಂತೀವ್ರಿ. ಬಿರುಸಾದ್ರೂ ತಿಂತೀವಿ, ಮಿದು ಆದರೂ ತಿಂತೀವ್ರಿ. ವಯಸ್ಸಾದವ್ರಿಗೆ ಈ ರೀತಿ ಮಿದು ಮಾಡ್ಕೊಂಡೀವಿ ಅಂದ್ರೆ ನಮ್ಮ ಜೋಡಿ ಅವರು ತಿಂದ್ರಂದ್ರೆ ಇಷ್ಟಪಟ್ಟ ಅದ ನಮಗೂ ಖುಷಿ ರೀ. ಅದರ ದಶಿಂದ ಏನೈತಿ ಅವ್ರಿಗೆ ಬರುವಂಗೆ ಮಾಡೋದು, ಇತ್ತಾಗ ನಮಗೂ ತಿನ್ನುವಂಗೆ ಮಾಡ್ಕೊಂಡ್ಬಿಡುದ್ರಿ. ಈಗ ನೋಡ್ರಿ ಇಲ್ಲೇ ಅದ ರೀತಿನ ಇಲ್ಲೇ ಇನ್ನೊಂದು ತೋರ್ಸಾಕತ್ತೀವ್ರಿ. ಹಿಂಗೆ ಅಷ್ಟು ಕರೆಕ್ಟಾಗಿ ಮಾಡಿ ಇಟ್ಕೊಂತೀವಿ ಅಂದ್ರೆ ಪದೇ ಪದೇ ಕೈಯ ಸ್ವೀಟ್ ಅಂಟಂಟು ಆಗೋದಿಲ್ರಿ. ಅದು ಬೆಲಚ ಹಿಂಗೆ ರೆಡಿ ಮಾಡಿ ಇಟ್ಕೊಂತೀವಿ ಅಂದ್ರೆ ಉಳ್ಳಿ ಎಷ್ಟು ತೊಗೊಂಡು ಕೆಸಿನ ತುಂಬ್ಕೊಂಡು ಬೇಕಾದಂಗೆ ಲಟ್ಟಿಸಿ ಬರಾಬರ ಬೇಯ್ಸಾಕ ಇದಾಕತ್ರಿ, ಅವಸರ ಆಕತಿ. ಮತ್ತು ಎಲ್ಲ ಒಮ್ಮೆ ಮಾಡ್ಕೊಳ್ದು ಉಳ್ಳಿ ಒಮ್ಮೆ ತುಂಬ್ಕೊಳ್ದು ಅಂದ್ರೆ ಲೇಟ್ ಆಕತ್ರಿ. ಕೈ ಎಲ್ಲ ಜಿಬಿ ಜಿಬಿ ಆಗಿಬಿಡ್ತತಿ. ಈಗ ನೋಡ್ರಿ ಇಲ್ಲಿ ಈ ರೀತಿ ಹಿಟ್ಟು ಹಚ್ಚಿ ಬರಾಬರ ಲಟ್ಟಿಸ್ಕೋತ ಹೋದಿವಿ ಅಂತ ತಿಳ್ಕೊರಿ. ಅಗ್ದಿ ಮಸ್ತಾಗಿ ಬರ್ತಾವೆ ಶೇಂಗಾ ಹೋಳಿಗೆ ಅಂತರು. ನೋಡ್ರಿ ಇಲ್ಲಿ ಇಷ್ಟಿಟ್ಟು ದೊಡ್ಡ ಹೋಳಿಗೆ ಮಾಡೀವ್ರಿ ನಾವು. ಅಗ್ದಿ ಮಸ್ತ್ ಆಗೈತ್ರಿ ರೆಸಿಪಿ ಅಂತರು. ನೋಡ್ರಿ ಈಗ ಇದನ್ನು ಒಂದು ಓದಿ ಇಲ್ಲಿ ತವಾಕ್ ಹಾಕಿದೀವ್ರಿ. ಇಷ್ಟಾದ ಗುಪ್ಲೆ ತಿರುವಿ ಹಾಕೊಂಡ್ಬಿಡ್ಬೇಕ್ರಿ. ಭಾಳ ಅತಿಶಿ ಜಿಗಿ 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 ತೆಮಿ ಎಲ್ಲ ಜಿಬಿಟ್ ಮಾಡಬಾರ್ದ್ರಿ. ಇಷ್ಟ ಆತಂದ್ರೆ ಏನತಿ ಕರೆಕ್ಟಾಗಿ ಬೆಂದೇ ಇರ್ತಾವೆ. ನೋಡ್ರಿ ಇಲ್ಲಿ ನಾವು ತೆಗೆದು ತೋರಿಸಿದೀವಿ. ಎಷ್ಟು ರೀ 3-4 ಹೋಳಿಗೆ ತೋರಿಸಿವ್ರಿ. ಮಸ್ತಾಗಿ ಬಂದವು. ಹಿಂಗೂ ಮಾಡ್ಕೋಬೋದ್ರಿ. ನಮಗೆ ತುಂಬಾಕ್ ಬರೋದಿಲ್ಲ ಅನ್ನೋರು ಏನೈತಿ ಈ ರೀತಿನೂ ಮಾಡ್ಕೋಬೋದು. ಅದನ್ನು ತೋರಿಸಿದೀವ್ರಿ ನಾವು. ಎಲ್ಲಿ ಈ ರೀತಿ ಲಟ್ಟಿಸ್ಕೊಂಡು ಏನೈತಿ ನಡಬಾರ್ಕಿಟ್ಟ ಅತ್ತ ಇತ್ತ ಮಡಿಚಿಕೆಸಿಂದ ಹಿಂಗೂ ಲಟ್ಟಿಸ್ಕೋಬೋದ್ರಿ. ಇದು ಅನುಕೂಲ ಆಕತಿ. ಯಾಕಂದ್ರೆ ಬರಲ್ಲವ್ರು ಏನು ಮಾಡೋಕ್ಕಾಗಂಗಿಲ್ರಿ. ಯಾಕಂದ್ರೆ ಕನಕ ಬೇಕಾರ ಎಲ್ಲ ತೆಳಗಿಂದ ಎಲ್ಲ ಮ್ಯಾಲ ಬರ್ತೈತಿ, ಹಂಗೂ ಹಾಕಿರ್ತೈತಿರ್ಲೆ. ಅದಕ್ಕೆ ಏನೈತಿ ಬರಲ್ದವರು ಈ ರೀತಿನೂ ಲಟ್ಟಿಸ್ಬೋದು. ಹಂಗೆ ತುಂಬಿದ್ದು ಏನೈತಿ ಎಲ್ಲ ಕಡೆ ಹೂರ್ನು ಬರ್ತೈತಿ. ಈ ರೀತಿ ಮಾಡಿದ್ದು ಏನೈತಿ ಒಂದೊಂದು ಯಾವುದಲ್ಲಿ ಒಂದು ಸ್ವಲ್ಪ ಹಿಟ್ಟು ಜಾಸ್ತಿ ಆಕತ್ರಿ. ಅದನ್ನು ನಾವು ನಿಮ್ಗೆ ಅಲ್ಲಿ ತೋರಿಸಿ ನೋಡ್ರಿ ಯಾವ ರೀತಿ ಹಿಟ್ಟು ಸೈಡ್ ಬಂದೈತಿ ಅನ್ನೋದು. ಅದಕ್ಕೇನೈತಿ ಈ ರೀತಿ ಮಾಡ್ಕೊಂಡ್ಬಿಡೋದು. ಇಷ್ಟು ಕೊಂಡ ಹೋಳಿಗೆ ಮಾಡೀವ್ರಿ ಇವತ್ತಿನ ವಿಡಿಯೋಕ್ಕೆ. ಎಳ್ಳ ಶೇಂಗಾ ಕೂಡಿಸ್ಕೆಸಿಂದ ಅಗ್ದಿ ಫಸ್ಟ್ ಕ್ಲಾಸ್ ರೆಸಿಪಿ ಆಗೈತಿ. ಇದರ ಮ್ಯಾಲ ಚಲೋ ತಂಗೆ ಕಾಸಿದ ತುಪ್ಪ ಹಾಕೊಂಡು ತಿಂದ್ರೆ
2ರಿಂದ 3-4 ಹೋಳ್ಗೆ ತಿಂದು ಹೇಳ್ತಾರೆ ರೀ ತಿನ್ನೋರಂತರು. ಅಷ್ಟು ಮಸ್ತಾಗಿ ಬಂದವು. ಎಲ್ಲ ಕಡೆ ಆಗೈತೆ ರೀ ಹೂರ್ನಂತರು ಶೇಂಗಾ ಎಳ್ಳಿಂದ ಹೂರ್ನ ಲಟ್ಸೋ ಮುಂದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೇನೆ ರೀ. ಇಷ್ಟ ಆಗಿದ್ರೆ ಎಲ್ಲರಿಗೂ ನಮಸ್ಕಾರ.